ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ನ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಂ ಅಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತೆಯ 8ನೇ ಅಧ್ಯಾಯ 25ನೇ ಶ್ಲೋಕ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಹಿಂದೆ ನೋಡಿದ್ದೀವಿ ಯಾವ ಮಾರ್ಗದಲ್ಲಿ ಹೋಗ್ತಾರೆ ಹಾಗೆ ಅಂತ ಹೇಳ್ತಾ, ಯಾವ ಮಾರ್ಗದಲ್ಲಿ ಹೋಗ್ತಾರೆ ಅಂತ ಹೇಳ್ತಾ ಅಗ್ನಿ ಮತ್ತು ಜ್ಯೋತಿರ್ಮಾರ್ಗ, ಅಹರ್ ಹಗಲೊತ್ತಿನ ಅಭಿಮಾನಿ ದೇವತೆಯ ಮಾರ್ಗ, ಶುಕ್ಲಪಕ್ಷದ ಅಭಿಮಾನಿ ದೇವತೆಯ ಮಾರ್ಗ, ಹುಣ್ಣಿಮೆಯ ಅಭಿಮಾನಿ ದೇವತೆಯ ಮಾರ್ಗ, ಇನ್ನು ಉತ್ತರಾಯಣದ ಅಭಿಮಾನಿಯ ಮಾರ್ಗ ಮಾಡಿ ಕೊನೆಯಲ್ಲಿ ಪರಮಾತ್ಮನನ್ನು ಸೇರ್ತಾರೆ ಹಾಗೆ ಅಂತ ನೋಡಿದ್ದೀವಿ. ಇದು ಅಗ್ನಿರ್ಮಾರ್ಗ ಅಥವಾ ಅರ್ಚಿರಾದಿ ಮಾರ್ಗ ಅಂತ ಹೇಳ್ತಾರೆ. ಇನ್ನು ಧೂಮಾದಿ ಮಾರ್ಗ ಅಂತ ಇನ್ನೊಂದಿದೆ. ಅರ್ಚಿರಾದಿ ಮಾರ್ಗದಲ್ಲಿ ಜ್ಞಾನಿಗಳು ಹೋಗ್ತಾರೆ, ಮತ್ತೆ ಅವರು ಹುಟ್ಟಿ ಬರೋದಿಲ್ಲ, ಪರಮಾತ್ಮನನ್ನು ಹೊಂದಿಬಿಡ್ತಾರೆ, ಮೋಕ್ಷಕ್ಕೆ ಹೋಗಿಬಿಡ್ತಾರೆ. ಇನ್ನು ಧೂಮಾದಿ ಮಾರ್ಗ ಅಂತ ಇದೆ, ಅಲ್ಲಿ ಹೋದವರು ಅವರು ವಾಪಸ್ ಬರ್ತಾರೆ ಹಾಗೆ ಅಂತ. ಈ ಧೂಮಾದಿ ಮಾರ್ಗ ಎಲ್ಲ ಅದು ಒಂದು ರೀತಿಯಾಗಿ ಆಪೋಸಿಟ್ ಇದ್ದಾಗೆ, ಅದೆಲ್ಲ ಹಗಲೊತ್ತು ಶುಕ್ಲಪಕ್ಷ ಉತ್ತರಾಯಣ ಹಾಗೆ ಅಂತ ಇರುತ್ತದೆ. ಇದೆಲ್ಲ ರಾತ್ರಿ ಕೃಷ್ಣ ಪಕ್ಷ ದಕ್ಷಿಣಾಯನ ಹಾಗೆಂಬ ಅರ್ಥದಲ್ಲಿ ಬರುತ್ತದೆ ನೋಡಿ. ಧೂಮ ಇತ್ಯಾದಿ ತತ್ರ ಧೂಮಾದಿ ದೇವತಾ ಅಧಿಷ್ಠಿತ ಮಾರ್ಗೇ ಪ್ರಯಾತಾಹ ಇತಿ ಯೋಜ್ಯಂ. ಧೂಮಾದಿ ದೇವತೆಗಳು ಇರತಕ್ಕ ಮಾರ್ಗದಲ್ಲಿ ಹೋಗ್ತಾರೆ. ಯಾರು? ಯೋಗಿ, ಕರ್ಮಯೋಗಿ ಮುಂತಾದವರು. ಪೂರ್ವತ್ರ ಬ್ರಹ್ಮವಿದಃ ಇತಿ ಅತ್ರ ಯೋಗಿ ಇತಿ ವಿಶೇಷಣಾಚ ಕ್ರಮಾತ್ ಮಾರ್ಗದ್ವಯಸ್ಯ ಜ್ಞಾನಕರ್ಮ ಸಾಧ್ಯತ್ವ ಮುಕ್ತಂ ಧ್ಯೇಯಂ. ಹೋಗಿ ಧೂಮಃ ರಾತ್ರಿ, ಧೂಮ ಅಭಿಮಾನಿ ಇರತಕ್ಕ ಲೋಕ, ರಾತ್ರಿ ಅಭಿಮಾನಿ ಇರತಕ್ಕ ಲೋಕ, ಕೃಷ್ಣಪಕ್ಷ ದೇವತೆ ಇರತಕ್ಕ ಲೋಕ, ಮತ್ತು ಷಣ್ಮಾಸ ದಕ್ಷಿಣಾಯನ, ಷಣ್ಮಾಸ ದಕ್ಷಿಣಾಯನ ಅಂತ ಕೊಟ್ಟಿದ್ದಾರೆ ನೋಡಿ. ಆ ದಕ್ಷಿಣಾಯನಕ್ಕೆ ಅಭಿಮಾನಿಯಾದ ದೇವತೆ ಇರತಕ್ಕ ಲೋಕ ಅಂತ ಹೇಳಿ ಅವರು ಹೋಗಿ ಮತ್ತೆ ವಾಪಸ್ ಬರ್ತಾರೆ. ತತ್ರ ಚಾಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ. ಈ ರೀತಿಯಾಗಿ ಹೋಗಿ ಧೂಮಾದಿ ಮಾರ್ಗೆ ಗತ್ವ ಚಂದ್ರಂ ಪ್ರಾಪ್ಯ, ಚಂದ್ರನನ್ನು ಹೊಂದಿ ನಿವರ್ತತೆ, ಮತ್ತೆ ಅವರು ಭೂಮಿಗೆ ವಾಪಸ್ ಬರ್ತಾರೆ. ಸ್ವಮರಣ ನಿಮಿತ್ತೇ ಚೈತೆ ಗತಿ ಇತಿ ದರ್ಶಯಿತಂ ಬ್ರಹ್ಮವಿದಃ ಯೋಗಿ ಇತಿ ವಿಶೇಷಣ. ಜ್ಞಾನಿಗಳು ಹೋಗುವ ಮಾರ್ಗ ಅದು ಪರಬ್ರಹ್ಮನನ್ನು ತಿಳಿದವರು, ಅದರಿಂದ ಅವರನ್ನು ಯೋಗಿ ಅಂತ ಕರೀತಾರೆ. ಹಿಂದಿನ ಶ್ಲೋಕದಲ್ಲಿ ಬ್ರಹ್ಮವಿದಃ ಅಂತ ಬಂತು ನೋಡಿ. 24ನೇ ಶ್ಲೋಕದಲ್ಲಿ ಬ್ರಹ್ಮವಿದೋ ಜನಾಹ ಅಂತ ಬಂತು. ಅಂದರೆ ಬ್ರಹ್ಮನನ್ನು ತಿಳಿದವರು, ಅಪರೋಕ್ಷವನ್ನು ಪಡೆದವರು ಅಂತ, ಅದು ಜ್ಞಾನಿಗಳ ಮಾರ್ಗ. ಇದು ಯೋಗಿ. ಈ ಶ್ಲೋಕದಲ್ಲಿ 25ನೇ ಶ್ಲೋಕದಲ್ಲಿ ಯೋಗಿ ಅಂತ ಇದೆ. ಯೋಗಿ ಪ್ರಾಪ್ಯ ನಿವರ್ತತೆ ಅಂದರೆ ಕರ್ಮಯೋಗವನ್ನು ಮಾಡತಕ್ಕವರು, ಇನ್ನು ಸಾಧನೆ ಪಕ್ವ ಆಗದೇ ಇದ್ದವರು, ಜ್ಞಾನ ಭಕ್ತಿ ಇನ್ನು ಪಕ್ವ ಆಗದೇ ಇದ್ದವರು. ಅದರಿಂದ
ಎರಡು ಬೇರೆ ಬೇರೆ ಮಾರ್ಗ ಅಂತ. ಜ್ಞಾನಿಗಳು ಹೋಗುವ ಮಾರ್ಗನೇ ಬೇರೆ, ಯೋಗಿಗಳು ಹೋಗುವ ಮಾರ್ಗನೇ ಬೇರೆ ಅಂತ ಅರ್ಥ. ಈ ರೀತಿಯಾಗಿ ಹೋಗಿ ಪ್ರಾಪ್ಯ ನಿವರ್ತತೆ, ವಾಪಸ್ ಮತ್ತೆ ಭೂಮಿಗೆ ಬರ್ತಾರೆ ಅಂತ ಅರ್ಥ. ಶುಕ್ಲಕೃಷ್ಣೇ ಗತಿ ಹೇತೆ ಜಗತಂ ಶಾಶ್ವತೆ ಮತೆ ಏಕತ್ಯಾಯಾತ್ ಯಾತಿ ಅನಾವೃತ್ತಿಂ ಅನ್ಯಯಾ ಆವರ್ತತೆ ಪುನಃ. ಈ ಎರಡು ಮಾರ್ಗವನ್ನು ವಿವರಿಸಿ ಹೇಳ್ತಾ ಇದ್ದಾರೆ. ಏತೆ ಪ್ರಾಗುಕ್ತೆ, ಎರಡು ಮಾರ್ಗ. ಶುಕ್ಲಕೃಷ್ಣೇ ಗತಿ ಮಾರ್ಗೌ, ಶುಕ್ಲಕೃಷ್ಣೇ ಗತಿ, ಶುಕ್ಲ ಪಕ್ಷದ ಮಾರ್ಗ, ಕೃಷ್ಣ ಪಕ್ಷದ ಮಾರ್ಗ ಅಂತ. ಹಗಲೊತ್ತಿನ ಮಾರ್ಗ, ರಾತ್ರಿ ಹೊತ್ತಿನ ಮಾರ್ಗ ಅಂತ ಏನು ಎರಡು ಮಾರ್ಗ ಹೇಳಿದರು, ಅದು ಜ್ಞಾನ ಕರ್ಮ ಇವುಗಳಿಗೆ ಸಿಗತಕ್ಕ ಮಾರ್ಗ. ಜಗತಃ ಜ್ಞಾನಕರ್ಮ ಯೋಗಿ ಜಗತ್ ಸಂಬಂಧಿನೌ ಶಾಶ್ವತೆ ಶಾಶ್ವತ್ಯೋ ಮತೆ ಏಕಯಾ ಗತಃ ಅನಾವೃತ್ತಿಂ ಯಾತಿ. ಶುಕ್ಲ ಪಕ್ಷದಲ್ಲಿ ಹೋದವರು ಅನಾವೃತ್ತಿ ಮತ್ತೆ ವಾಪಸ್ ಬರದೇ ಇರುವ ಗತಿಯನ್ನು ಹೊಂದುತ್ತಾರೆ. ಇನ್ನು ಅನ್ಯಯ ಮತ್ತು ರಾತ್ರಿ ಅಂದರೆ ಕೃಷ್ಣ ಪಕ್ಷದ ಲೋಕದಲ್ಲಿ, ಆ ದೇವತೆ ಇರತಕ್ಕ ಲೋಕದಲ್ಲಿ ಹೋದವರು ಪುನರಾವರ್ತತೆ, ಮತ್ತೆ ವಾಪಸ್ಸು ಭೂಮಿಗೆ ಹುಟ್ಟುತ್ತಾರೆ, ಬರ್ತಾರೆ ಅಂತ ಅರ್ಥ. ನೈತೆ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ. ಮಾರ್ಗಯೋ ಉಕ್ತೇ ಫಲಂ ಆಹ. ಆಯಿತು, ಎರಡು ಮಾರ್ಗ ಹೇಳಿದರು, ಅರ್ಚಿರಾದಿ ಮಾರ್ಗ, ಧೂಮಾದಿ ಮಾರ್ಗ ಹಾಗೆ ಅಂತ. ಆ ಎರಡು ಮಾರ್ಗವನ್ನು ಹೇಳಿದರ ಪ್ರಯೋಜನ ಏನು ಹಾಗೆ ಅಂತ ಹೇಳಿದರೆ, ಹೇ ಪಾರ್ಥ ಅರ್ಜುನನೇ, ಏತೆ ಶ್ರುತಿ, ಈ ಎರಡು ಮಾರ್ಗಗಳಿದಲ್ವಾ, ಜಾನನ್ ಯೋಗಿ ತಿಳಿದುಕೊಂಡು, ಈ ಎರಡು ಮಾರ್ಗಗಳನ್ನು ತಿಳಿದು, ಯೋಗಿ ಶ್ರುತ್ಯುಪಾಯಭೂತ ಜ್ಞಾನಕರ್ಮ ಅನುಷ್ಠಾನವಾನ್, ಯೋಗಿ ಅಂದರೆ ಶ್ರುತಿಗಳಲ್ಲಿ ಹೇಳಿದ ಪ್ರಕಾರ ಜ್ಞಾನಕರ್ಮಗಳನ್ನು ಮಾಡುವವನು, ಅಂದರೆ ಮೋಕ್ಷವನ್ನು ಪಡೆಯುವ ಇಚ್ಛೆ ಉಳ್ಳವರು ಅಂತ ಅರ್ಥ. ಬ್ರಹ್ಮ ಅಪರೋಕ್ಷ ಜ್ಞಾನವಾನ್ ಅಂತಲೂ ಅರ್ಥ. ಬ್ರಹ್ಮ ಅಪರೋಕ್ಷವನ್ನು ಪಡೆದವರು. ಏತೇ ಶ್ರುತಿ, ಎರಡು ಮಾರ್ಗವನ್ನು ಸಾಕ್ಷಾತ್ಕುರ್ವನ್ ಜಾನನ್ ಸಾಕ್ಷಾತ್ಕಾರ ಮಾಡಿ, ಕಶ್ಚನ ಕೋಪಿ ನ ಮುಹ್ಯತಿ ಭಗವದ್ ವಿಸ್ಮೃತಿ ರೂಪಂ ಮೋಹಂ ನ ಪ್ರಾಪ್ನೋತಿ, ಭಗವಂತನ ಮರೆಯುವ ಒಂದು ಸ್ಥಿತಿಗೆ ಅವರು ಬರೋದಿಲ್ಲ ಹಾಗೆ ಅಂತ. ಯಾಕೆ? ಇದೇ ಫೈನಲ್ ಡೆಸ್ಟಿನೇಷನ್ ನಮ್ಮದು. ದೇಹ ಬಿಟ್ಟ ಮೇಲೆ ಯಾವ ರೂಟಲ್ಲಿ ಹೋಗ್ತೀವಿ, ಅರ್ಚಿರಾದಿ ಮಾರ್ಗದಲ್ಲಿ ಹೋಗ್ತೀವೋ ಧೂಮಾದಿ ಮಾರ್ಗದಲ್ಲಿ ಹೋಗ್ತೀವೋ ಹಾಗೆ ಅಂತ. ಅದರಿಂದ ಈ ವಿಚಾರವನ್ನು ಗೊತ್ತಿದ್ದವರು ಪರಮಾತ್ಮನನ್ನು ಮರೆಯೋದಿಲ್ಲ. ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ, ಅರ್ಚಿರಾದಿ ಮಾರ್ಗದಲ್ಲಿ ಕರೆದುಕೊಂಡು ಹೋಗಬೇಕು. ಅದಕ್ಕಾಗಿಯೇ ಸಾಧನೆಯನ್ನು ನಾವು ಮಾಡಬೇಕು ಅಂತ. ಅದರಿಂದ ದೇವರನ್ನು ಮರೆಯೋದಿಲ್ಲ ಅಂತ. ಭಗವತ್ ವಿಸ್ಮೃತಿ ರೂಪ ಮೋಹವನ್ನು ಪಡೆಯೋದಿಲ್ಲ ಅವರು. ಈ ಎರಡು ಮಾರ್ಗವನ್ನು ಬಲ್ಲವರು ಮೋಹವನ್ನು ಪಡೆಯೋದಿಲ್ಲ. ತಸ್ಮಾತ್, ಅದರಿಂದ ಯೋಗಸ್ಯ ಪುಮರ್ಥಂ ಹೇತುತ್ವಾತ್, ಸರಿಯಾಗಿ ಯೋಗ ಬಲ್ಲವನಾಗಿ ಕರ್ಮಗಳನ್ನು ಮಾಡಿ ಜ್ಞಾನವನ್ನು ಪಡೆದು ಸಾಧನೆಯನ್ನು ಮಾಡುವವನಾಗಿ, ಸರ್ವದಾ ಭಗವಜ್ಞಾನ ಭಕ್ತಿಪೂರ್ವಂ, ಭಗವಂತನ ಜ್ಞಾನ ಭಕ್ತಿ ಪೂರ್ವಕವಾಗಿ, ಸ್ವೋಚಿತ ನಿವೃತ್ತ ಕರ್ಮಾನುಷ್ಠಾನ ರೂಪ ಉಪಾಯಯುಕ್ತ ಭವ ಇತಿ, ತಮ್ಮ ತಮ್ಮ ವರ್ಣಾಶ್ರಮಕ್ಕೆ ವಿಹಿತವಾದ ಕರ್ಮಗಳನ್ನು ಪರಮಾತ್ಮನ ಪೂಜಾರೂಪವಾಗಿ ಫಲಾಪೇಕ್ಷೆ ಇಲ್ಲದೆ ಮಾಡುವವನಾಗು ಹಾಗೆ ಅಂತ ಅರ್ಥ ಇದಕ್ಕೆ. ನೈತೆ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ, ಮೋಹವನ್ನು ಹೊಂದೋದಿಲ್ಲ ಅಂತ ಅರ್ಥ. ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವ, ಯೋಗಯುಕ್ತೋ ಭವ ಅಂದರೆ ವಿಹಿತವಾದ ಕರ್ಮಗಳನ್ನು ಪೂಜಾರೂಪವಾಗಿ ಮಾಡಿ, ಫಲಾಪೇಕ್ಷೆ ಇಲ್ಲದೆ ಮಾಡಿ, ದೇವರಿಗೆ ಸಮರ್ಪಣೆ ಮಾಡಿ ಯೋಗಯುಕ್ತನಾಗು ಅಂತ ಅರ್ಜುನನಿಗೆ ವಿಚಾರವನ್ನು ಹೇಳ್ತಾ ಇದ್ದಾನೆ ಪರಮಾತ್ಮ. ಇನ್ನು ವೇದೇಷು ಯಜ್ಞೇಷು ತಪಸ್ಸು ಚೈವ ದಾನೇಷು ಯತ್ಪುಣ್ಯಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಅಧ್ಯಾಯಾರ್ಥಂ ಫಲೋಕ್ತಿಯ ಉಪಸಂಹರತಿ, ಈ ಅಧ್ಯಾಯದ ಫಲವನ್ನು ಕೂಡ ಹೇಳ್ತಾ ಇದ್ದಾರೆ. ವೇದ ಅಧ್ಯಯನ ಯಜ್ಞಾನುಷ್ಠಾನ ಕೃಚ್ಛ್ರಾದಿ ತಪಶ್ಚರಣೇಷು ಯದೇವ ಪುಣ್ಯಫಲಂ ಪ್ರದಿಷ್ಟಂ ಇದಂ
ವಿದಿತ್ವಾ ಅತ್ಯೇತಿ. ಅದರಿಂದ ವೇದಾಧ್ಯಯನ, ಯಜ್ಞಾನುಷ್ಠಾನ, ಕೃಚ್ಛ್ರ ಮುಂತಾದ ತಪಸ್ಸು ಇದೆಲ್ಲವನ್ನೂ ಕೂಡ ಪುಣ್ಯದಾಯಕವಾದದ್ದು. ಇದೆಲ್ಲವನ್ನೂ ಕೂಡ ಯದೇವ ಪುಣ್ಯಫಲಂ ಪ್ರದಿಷ್ಟಂ, ವೇದಗಳಲ್ಲಿ ಯಾವುದನ್ನು ಪುಣ್ಯಕರ ಅಂತ ಹೇಳಿದ್ದಾರೆ, ಸಾಧು ಕರ್ಮ, ಸಜ್ಜನರು ಮಾಡಬೇಕಾದ ಕರ್ಮ ಅಂತ ಏನು ಹೇಳಿದ್ದಾರೆ, ತತ್ಸರ್ವಮೇವ ಅದನ್ನೇ ಮಾಡ್ತಾ, ಅಂದರೆ ವೇದೋಕ್ತ ಕರ್ಮಗಳನ್ನೇ ಮಾಡ್ತಾ, ವೇದಕ್ಕೆ ಬಾಹ್ಯವಾದದನ್ನು ಮಾಡದೆ ಅಂತ ಅರ್ಥ. ಇದಂ ಅಧ್ಯಾತ್ಮಾದಿ ಸ್ವರೂಪಂ ಭಗವತಃ ಅಶೇಷ ಸ್ರಷ್ಟೃತ್ವಂ ಶುಕ್ಲಕೃಷ್ಣ ಮಾರ್ಗಾದಿಕಂ ಚ ಪ್ರಾಗುಕ್ತಂ ವಿದಿತ್ವಾ. ಈ ರೀತಿಯಾದ ಅಧ್ಯಾತ್ಮಾದಿ ಸ್ವರೂಪ ಯಾವುದು? ಅರ್ಚಿರಾದಿ ಮಾರ್ಗ, ಧೂಮಾದಿ ಮಾರ್ಗ ಅಂತ ಏನು ಹೇಳಿದರು, ಪರಮಾತ್ಮ ವಿಶೇಷವಾಗಿ ದೇವತೆಗಳನ್ನು ಇಟ್ಟಿದ್ದಾನೆ ಅಲ್ಲಲ್ಲಿ ನಮಗೆ ಮಾರ್ಗದರ್ಶನ ಮಾಡೋದಕ್ಕೆ ಅಂತ. ಅದನ್ನೆಲ್ಲ ತಿಳಿದವರಾಗಿ ವಿದಿತ್ವ ತಿಳಿದು ಅತಿಕ್ರಾಮತೆ, ಅದನ್ನೆಲ್ಲ ದಾಟುತ್ತಾರೆ, ಸಂಸಾರವನ್ನು ದಾಟುತ್ತಾರೆ. ದಾಟಬೇಕು ಅಂದರೆ ಈ ರೀತಿಯಾಗಿ 2 ಮಾರ್ಗ ಇದೆ ಅಂತ ಗೊತ್ತಿರಬೇಕಲ್ಲ. ಗೊತ್ತಿದ್ದರೆ ಆ ರೂಟಲ್ಲಿ ಹೋಗ್ಬೋದು. ಇಲ್ಲೂ ಅಷ್ಟೇ, ಲೋಕದಲ್ಲೂ ಅಷ್ಟೇ. ಎಲ್ಲಾದರೂ ಹೋಗಬೇಕಂದ್ರೆ ಗಾಡಿ ತೆಗೆದುಕೊಂಡು, ಬಸ್ಸು ಕಾರು ತೆಗೆದುಕೊಂಡು ರೂಟ್ ಗೊತ್ತಿದ್ದರೆ ಹೋಗ್ಬೋದು, ರೂಟೇ ಗೊತ್ತಿಲ್ಲ ಅಂದರೆ. ಅದರಿಂದ ಪರಮಾತ್ಮ ಈ ಅಧ್ಯಾಯದಲ್ಲಿ ದೇಹ ಬಿಟ್ಟ ಮೇಲೆ ಯಾವ ಮಾರ್ಗದಲ್ಲಿ ಹೋಗಬೇಕು ಹಾಗೆಂಬ ಒಂದು ವಿಚಾರವನ್ನು ತಿಳಿಸಿ, ಅದಕ್ಕೆ ಅತ್ಯವಶ್ಯಕವಾದದ್ದು ಭಕ್ತಿ ಪ್ರಧಾನ ಸಾಧನ ಅಂತ ಹಿಂದೆ ಬಂದಿತ್ತು. ಪರಮಾತ್ಮನಲ್ಲಿ ಭಕ್ತಿ, ಮನಸ್ಸನ್ನು ದೇವರಲ್ಲೇ ಇಟ್ಟು ಅತಿಶಯವಾದ ಒಂದು ಪ್ರೀತಿಯನ್ನು ನಾವು ದೇವರಲ್ಲಿ ಮಾಡಬೇಕು. ಅತಿಶಯಿತ ಫಲವಾನ್, ಅದರಿಂದ ಅತಿಶಯವಾದ ಫಲವೂ ಸಿಗ್ತದೆ. ಸಾಮಾನ್ಯ ಜನರು ಹೋಗೋದೆಲ್ಲ ಧೂಮಾದಿ ಮಾರ್ಗದಲ್ಲೇ ಹೋಗೋದು, ಅರ್ಚರಾದಿ ಮಾರ್ಗದಲ್ಲಿ ಹೋಗೋವರು ತುಂಬ ಕಡಿಮೆ. ಯಾಕೆ? ಅತಿಶಯವಾದ ಸಾಧನೆ ಮಾಡಲಿಲ್ಲ. ಅತಿಶಯವಾದ ಸಾಧನ ಅಂದರೆ ಯಾವುದು? ಭಕ್ತಿಯನ್ನು ಸಂಪಾದನೆ ಮಾಡಲಿಲ್ಲ. ಅದರಿಂದ ಸಾಮಾನ್ಯರು ಕ್ರೌಡೆಡ್, ಅದು ಧೂಮಾದಿ ಮಾರ್ಗ, ಅಲ್ಲೇ ಹೋಗ್ತಾರೆ ಮತ್ತು ಭೂಮಿಗೆ ಬರ್ತಾರೆ. ಅರ್ಚರಾದಿ ಮಾರ್ಗ ಹೋಗೋವರೇ ಕಡಿಮೆ ಜನ. ಅದರಿಂದ ಅದನ್ನು ತಿಳಿದು ಯಾರು ಜ್ಞಾನಿ ಆಗ್ತಾನೆ ಅವನು ಅತಿಶಯವಾದ ಫಲ ಸಾಮಾನ್ಯ ಜನರಿಗೆ ಸಿಗೋದಿಲ್ಲ, ಅದು ಅಂತಹ ಫಲವನ್ನು ಹೊಂದುತ್ತಾನೆ. ಅದರಿಂದ ಏನು ಮುಂದೆ ಏನು ಹಾಗೆಂದರೆ, ಯೋಗಿ ಜ್ಞಾನೋಪಾಯವಾನ್ ಆದ್ಯಂ ಪರಮಂ ಸ್ಥಾನಂ ಉಪೈತಿ. ಅದರಿಂದ ಹೋಗಿ ಆ ಮಾರ್ಗದಲ್ಲಿ ಹೋಗಿ ಆ ಜ್ಞಾನದ ಮುಖ್ಯ ಫಲ ಯಾವುದು? ಪರಮಾತ್ಮನನ್ನು ಹೊಂದೋದು, ಪರಮಾತ್ಮನ ಪಾದ ಸೇರೋದು, ಆ ಪರಮಾತ್ಮನನ್ನು ರೀಚ್ ಆಗ್ತಾನೆ ಅಂತ ಅರ್ಥ. ಅದರಿಂದ ಪರಮಾತ್ಮ ಹೇಳಿದ ರೀತಿಯಲ್ಲಿ ಕರ್ಮಗಳನ್ನು ಮಾಡ್ತಾ ಜ್ಞಾನ ಮಾರ್ಗದಲ್ಲಿ ಜ್ಞಾನ ಭಕ್ತಿಗಳನ್ನು ಬೆಳೆಸ್ತಾ ನಾವು ಸಾಧನೆಯನ್ನು ಮಾಡಬೇಕು ಅಂತ ಒಟ್ಟು ವಿಚಾರ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಇದು ಶ್ರೀಮದ್ ಭಗವದ್ಗೀತಾಯ 8ನೇ ಇಲ್ಲಿಗೆ 8ನೇ ಅಧ್ಯಾಯ ಪರಿಸಮಾಪ್ತ ಆಯಿತು. ಶ್ರೀ ವ್ಯಾಸರಾಜರ ಗುರುಸಾರ್ವಭೌಮರ ಉತ್ತರಾರಾಧನೆ ಸಂದರ್ಭದಲ್ಲಿ ಈ ಒಂದು ಭಗವದ್ಗೀತೆಯ ಮಂಗಳ ನಮಗೂ ನಿಮಗೂ ಶ್ರೇಯಸ್ಕರವಾದದ್ದು. ಇತೋಪಿ ಅತಿಶಯವಾಗಿ ಜ್ಞಾನಭಕ್ತಿಯಾದಿಗಳನ್ನು ಗುರುಗಳು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.